ರೀ 3ನೇದಕ್ಕೂ 4ನೇದಕ್ಕಂತೂ ನಾನಂತೂ ನನ್ನ ತವ್ರ ಮನೆಗೆ ಬರಲ್ಲ ರೀ. ನನ್ನ ಮತ್ತೆ ಮನೇಲಿ ಮಾಡ್ಕೊತೀನಿ, ನಮ್ಮ ಮನೇಲಿ ಮಾಡ್ಕೊಡ್ತೀನಿ ರೀ. ನಮ್ಮಮ್ಮ ಎಲ್ಲ ಹಾಕೋರೆ ಗೊತ್ತೇನ್ರಿ, ಎಲ್ಲ ನಡು ಎಲ್ಲ ನಿಂದೆ ಊಟ ಆಡ್ತಾರೆ. ಇಂಥ ಜಾಗದಲ್ಲಿ ಹಾಕಿದ್ದಾರೆ ರೀ ನನ್ನನ್ನ. ನನ್ಗೊಂದು ರೂಮ್ ಇಲ್ಲ, ಆಚ ಕಡೆ ಹೋದಾಗ ಒಂದು ಚೇರ್ ಕೊಟ್ಟಿದ್ದಾರೆ ಕೆಲ್ಸದಕ್ಕೆ. ನಾನಂತ ಇರಲ್ಲ ರೀ, ಇರಲ್ಲ ಆಮೇಲೆ ಇರಲ್ಲ, ಇವಾಗಲೇ ಬಂದ್ಬಿಡ್ತೀನಿ ರೀ. ಅಯ್ಯೋ ರೀ, ನಿಮ್ಗೆ ಅರ್ಥ ಆಗಲ್ಲ, ನೀವು ಸಮಾಧಾನ ಮಾಡಕ್ ಬರ್ಬೇಡಿ ರೀ. ಏನ್ ಗೊತ್ತಾ, ಈ ಟೈಮಲ್ಲಿ ನಮ್ಗೆ ಎಷ್ಟು ಅಂದ್ರೆ ಅಷ್ಟು ಬೇಕು ರೀ ಸ್ವಾತಂತ್ರ್ಯ. ಮತ್ತೆ ನಮ್ಗೆ ಯಾರಾದ್ರೂ ಒಬ್ರು ಇರ್ಬೇಕ್ರಿ. ನಮ್ಮಮ್ಮ ಏನ್ ಮಾಡ್ತಾರೆ ಗೊತ್ತಾ, ಬೆಳಿಗ್ಗೆ ಇರ್ತಾರೆ, ಸಂಜೆ ಮನೆಗ್ ಬರ್ತಾರೆ, ಮಧ್ಯಾಹ್ನ ಟೈಮ್ ಇರೋದಿಲ್ಲ. ನಾನು ಒಬ್ಳೆ ಏನ್ ಮಾಡ್ಲಿ ರೀ? ನಿಜ ರೀ, ಹಿಂಗೇನಾದ್ರೂ ನಮ್ಮಮ್ಮ ಇನ್ನೊಂದು 4 ದಿವಸ ಕಷ್ಟ ಕೊಟ್ರೆ ಏನಿಲ್ಲ, ಮಧ್ಯಾಹ್ನ ಬರೋ ಶಿವಸಕ್ಕಿ ಬಸ್ ಅಕ್ಕ ಬಂದ್ಬಿಡ್ತೀನಿ ರೀ ಸುಂಕದ ಕಟ್ಟಿಗೆ. ರೀ ಯಾಕೆ ಹೆಂಗೈತ್ ಮೈಗೆ? ನಮ್ಮಮ್ಮಂಗ್ ನೀವೇನಕ್ ಬೈತೀರಾ? ನಮ್ಮಮ್ಮಂಗ್ ಬೈಯೋ ಅಧಿಕಾರ ನನ್ನ ಒಬ್ಳಿಗ್ ಮಾತ್ರ ಇರೋದು. ನೀವೆಲ್ಲ ಹಿಂಗ್ ಬೈಯೋದನ್ನ ಹಿಡ್ಕೊಳಕ್ ಹೋಗ್ಬಿಡಿ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನಾನ್ ಹೇಳೋದಷ್ಟೇ ಕೇಳ್ಬೇಕು ನೀವು. ಅದನ್ ಬಿಟ್ಬಿಟ್ಟು ನೀವು ನಮ್ಮಂಗ್ ಏನಾರ ಬೈದ್ರಿ ಏನಿಲ್ಲ. ಇನ್ನೊಂದು 2, 3 ಅಂತ ಹೇಳ್ತೀರಲ್ಲ, ಕಟ್ ಮಾಡ್ಬಿಡ್ತೀನಿ. ಬಂಗಾರಿ 11 ಗಂಟೆ ಆಗೋಯ್ತು, ಸಾಕು. ವಿಟಮಿನ್ ಡಿ ಕುಡ್ದಿದ್ದು ನಡೆಯಪ್ಪ, ಒಳಗೆ ಗುದಿಯಾಕೆ ನೋಡ ಮಗನಿ, ನಿನಗೆ ಹಾಗೆ ಗುದಿತ್ತವನೇ ನಮ್ಮಪ್ಪ. ನಿಮ್ ತಾತ ನೋಡಪ್ಪ, ನಗು ಸಾಕವೇ ನಿನ್ನ ನಾಮಕರಣ ಮಾಡೋದಕ್ಕೆ. ಅಯ್ಯೋ ನೋಡಪ್ಪ ಬಂಗಾರಿ, ನಿಮ್ ಅಜ್ಜಿನ ನಿಮ್ ತಾತನುವೆ ಅಷ್ಟ್ ದಿವಸದಿಂದ ನನ್ಗೆ ಹೋಗರ್ದಿದ್ಕೆ ಇವತ್ತೆಲ್ಲ ಒಂದ್ ರೂಮ್ನುವೆ, ಒಂದ್ ಮಂಚನ, ಒಂದ್ ಹಾಸಿಗೆನ ಮಾಡ್ಕೊಟ್ಟವ್ರಿ ನನಗೂ ನಿಮ್ಗೂ. ಅಯ್ಯೋ ಬಂಗಾರಿ, ನಿನ್ನಂತ ಮಗನೂ ಇಲ್ಲ, ನನ್ನಂತ ಮಮ್ಮಿನೂ ಇಲ್ಲ, ನೀನೆ ನನ್ನ ಪ್ರಾಣ, ನಾನು ನಿನ್ನ ಜೀವ, ಯಾವ ದೇವರು ತಂದವರು ಕಾಡಿ ನಿನ್ನ ನಾನು ಪಡೆದಿಲ್ಲ. ಅಯ್ಯೋ ಕಂದ, ಏನಪ್ಪ ನೀನು? ಮಲ್ಕೊಳಪ್ಪ. ಯಾಕೋ ನಮ್ಮ ಹೊಟ್ಟೆ ಉರಿಸ್ತೀಯ? ಈಗ್ಲೇ ನಿನ್ನ ನೋಡ್ಕೊಳಕ್ ಹೋಗ್ತಾರೆ. 2-3 ವರ್ಷ ಆದ್ರೆ ಹೆಂಗೋ ನೋಡ್ಕೊಳ್ಳೋದು ನಿನ್ನ ಕಂದ. ಮಲ್ಕೊಳಪ್ಪ, ಮಲ್ಕೋ. ಅಲ್ಲ ಕಣ ಬಂಗಾರಿ, ನಿಮ್ ತಾತನ್ಗೂ ನಿಮ್ ಅಜ್ಜಿಗೂ ಬಡ್ಕೊಂಡೆ ಒಂಚೂರು ತಲೆಕಾಲ್ ತಂದ್ಬಿಟ್ಟು ನಂಗೊಂಚೂರು ಸೂಪ್ ಮಾಡ್ಕೊಡಿ ಅಂತ. ಅದನ್ನ ತರಕಾಗಿಲ್ಲ. ನಿಮ್ ರಾಜು ಮಾಮ ನೋಡು, ಕುರ್ಕುರೆ ಪ್ಯಾಕೆಟ್ ತಂದು ಕೊಟ್ಟವನೆ. ಅದನ್ನೆಲ್ಲ ನೀನ್ ತಿನ್ನಕಾಯ್ತದ? ನಾನೇ ನಿನ್ ಪರವಾಗಿ ಒಂದೇ ತಿನ್ಕೊಂಡ್ಬಿಟ್ಟೆ ಬಂಗಾರಿ. ಏನ್ ಗೊತ್ತಾ, ಇವ್ರಪ್ಪ ಅಂತೂ ತುಂಬಾ ಬಡವರು. ನಮ್ಮ ಮನೇಲಿ ಬಡವ್ರಿಗೆ ಮದ್ವೆ ಮಾಡ್ಕೊಟ್ರು. ಏನಿಲ್ಲ, ಇವ್ರಪ್ಪನ ಹತ್ರ ಒಂದೇ ಒಂದ್ ಗೌರ್ಮೆಂಟ್ ಕೆಲಸ ಇದೆ. ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು ಸೈಟ್ ಇದೆ 40-60. ಅದರಲ್ಲಿ ಒಂದು 4 ಫ್ಲೋರ್ ಬಿಲ್ಡಿಂಗ್ ಇದೆ, ರೆಂಟಲ್ ಎಲ್ಲ ಬರುತ್ತೆ. ಅದಾದ ನಂತರ ಒಂದು ನೆಲಮಂಗಲದಲ್ಲಿ ಸೈಟ್ ಇದೆ, ಒಂದು ಕೆಂಗೇರಿಯಲ್ಲಿ ಸೈಟ್ ಇದೆ. ಅದು ಬಿಟ್ರೆ ಗೋಲ್ಡ್ ಒಂದು 500 ಗ್ರಾಮ್ ಇದೆ ಅಷ್ಟೇ. ಅದ್ ಬಿಟ್ರೆ ಒಂದು ಫಾರ್ಚುನರ್ ಇದೆ. ಅದ್ ಬಿಟ್ರೆ ಓಡಾಡೋದಕ್ಕೆ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದೆ. ಇಷ್ಟೇ. ಏನ್ ಗೊತ್ತಾ, ತುಂಬಾ ಬಡವರು ಕೊಟ್ಬಿಟ್ರು ನನ್ನನ್ನ. ಇವತ್ತೇನು ಹೊಸ ಮನೆ ತಗೊಂಡ್ಬಿಟ್ಟಿದೀನಿ ಅಂತ ಖುಷಿ. ಸರಿ ಕಲಿಯವ್ವ, ಆಯ್ತು. ನೋಡಪ್ಪ, ನಿಮ್ ಅಜ್ಜಿಗೆ ನೋಡಪ್ಪ, ನಿಮ್ ಮೇಲೆ ಎಷ್ಟು ಕಾಳಜಿ. ಬಗರ್ ಕಿತ್ಕೊಂಡ್ಬಿಡ್ಬೇಕು. ಕಡೆಯವ್ವ, ಕಾಯಿಸ್ತೀನಿ ಇವಾಗ. ಬಿಸ್ಲು ಜಾಸ್ತಿ. ನಡಿಯಪ್ಪ, ನಿಮ್ಮ ಅಜ್ಜಿ ಮಗ್ಳಿಗೆ ಹೋಗೋದು. ಅಯ್ಯೋ, ರಾತ್ರಿ ಎಲ್ಲ ಹಿಂಗೆ ಕಣವ. ರಾತ್ರಿ ಎಲ್ಲ ಹಿಂಗೆ. ಅಯ್ಯೋ, ಹಿಂಗ್ ಹೊಡೆದ ಸತತ ಕಣವ. ಹಿಂಗ್ ಹೊಡಿಬೇಕು, ಹಿಂಗೆ ಬದ್ಬದಿಗೆ. ಸರಿ ಕಡೆಯವ್ವ, ಬಿಸ್ಲು ಜಾಸ್ತಿ ಆಗೈತೆ ಬಗೆಗೆ. ಪಪ್ಪ ಇವತ್ತು ಸೋಮಮ್ಮನ್ ತೋರಿಸ್ತೀನಿ ನಿಮ್ಗೆ. ಏನ ಬಂಗೇರಿ, ಸೋಮಮ್ಮನ್ ನೋಡಪ್ಪ ಊಟ ಉಂಟಾನೆ. ನನ್ ಮಗಿಗೆ ಒಂಚೂರು ಊಟ ಉಂಟು ಅಲ್ಲ ತಿನ್ನದಕ್ಕಂದಮ್ಮ. ಸರಿ ಮಾತ್ರ ನನ್ ಮಗಿ ತಿನ್ನೋದು ಬಂಗಾರ ಕಣಪ್ಪ, ನಮ್ಮ ಮಾಮನ್ ತರನೇನೆ. ಅಯ್ಯೋ, ರಾತ್ರಿ ಎಲ್ಲ ಮಗ ಬೆಳಗಾನ ನಿದ್ದೆ ಮಾಡಿಲ್ಲ. ಸರಿನಾರ ತಿನ್ನಿಸ್ಲೇ, ತಗೊಳ್ಳೆ. ಕೊಡೆಯವ್ವ, ಆಯ್ತು. ಏನಪ್ಪ ನಿಮ್ ಅಜ್ಜಿಗೆ ಎಲ್ಲಿಲ್ಲ ಪ್ರೀತಿ ಮೊಮ್ಮಗನ್ ಮೇಲೆ ಊಟ ಮಾಡ್ಲಿ ಅಂತ. ಏನು ಬಂಗಾರಿ ಇದೇನೆಯವ್ವ, ರಾಗಿ ಸರಿ ಕೊಟ್ಟಿದ್ದಿಲ್ಲ ನನ್ ಮಗಿಗೆ. ಗೋಡಂಬಿದೋ ದ್ರಾಕ್ಷಿದೋ ಒಂಚೂರು ಕುಟ್ಟಿ ಪುಡಿ ಮಾಡಿ ನನ್ ಮಗಿಗೆ ಮಾಡ್ಕೊಟ್ಟಿದ್ರೆ ಆಯ್ತಿಲ್ವೇ? ಸರಿ ಅದ್ರಲ್ಲಿ ಗೋಡಂಬಿ ದ್ರಾಕ್ಷಿ ಸಬ್ತಿ ಕೊಡಲ್ಕನ, ರಾಗಿ ಸರಿ ತಂಪು ಕನ ತಿನ್ಸೋದ್ನೇ. ನೋಡ್ದಪ್ಪ ನಿಮ್ ಅಜ್ಜಿಯ ಹೆಂಗ್ ಹೇಳ್ತಿದ್ರು, ರಾಗಿನೇ ತಂಪು, ರಾಗಿನೇ ಬಲ ಕೊಡೋದು, ತಿನ್ಸು ನಿನ್ ಮಗಿಗೆ ಅಂತ ಹೇಳ್ತವ್ರೆ. ಇಲ್ಲಪ್ಪ ಒಂಚೂರು ತಿನ್ಕೊಂಡ್ಬಿಡೋದು
ಬಂಗಾರಿ ಅಯ್ಯೋ ತಿನ್ನೋ ಅನಪ್ಪ ಅನ್ನು ಮಾಮ ಬಾ 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 ತಿನ್ಬಿಡು ಬಂಗಾರಿ. ಲಾಸ್ಟ್ ಹೊತ್ತು ಬಂಗಾರ ಕಣಪ್ಪ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಸ್ವತೆ ನಮ್ಮನೆ ದೇವ್ರಗಳ ನನ್ ಮಗುನ ಕಾಪಾಡ್ಕೊಳ್ರಪ್ಪ ನೀವೇ. ಬಂಗಾರಿ ಏನ್ ಗೊತ್ತಾ, ಎಲ್ಲ ಇವ್ರ ಅಪ್ಪನ್ ಬುದ್ಧಿದೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ ಇವ್ರ ಅಪ್ಪನವ್ನಿಗೆ, ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಅಯ್ಯೋ ಕಳ್ಳನ್ ಮಗ ಕಣಪ್ಪ ಇವನು. ಅಯ್ಯೋ ಏನ್ ಗೊತ್ತಾ, ಇವ್ನು ಹುಟ್ಟಿರೋದು ನಮ್ಮ ಮನೆಯವ್ರಿಗೆ. ನನ್ಗೆ ಎಷ್ಟು ಖುಷಿ ಅಂತಂದ್ರೆ, ನನ್ ಮೊದಲನೇ ಬಾಯ್ ಫ್ರೆಂಡ್ ನನಗೆ ಸಿಕ್ಕಿ ಮದ್ವೆ ಆಗಿದ್ರು ಅಷ್ಟು ಖುಷಿ ಆಯ್ತಿರ್ಲಿಲ್ಲ. ಅಯ್ಯೋ ನನ್ ಕಂದ ಕಣಪ್ಪ. ನಾನಂತೂ ನಮ್ಮ ಮನೆಯವ್ರು ಏನಂತಾದ್ರೂ ಹೆಸರು ಇಟ್ಕೊಳ್ಳಿ, ಆದ್ರೆ ಇವನ್ಗಂತೂ ನನ್ ಎರಡನೇ ಬಾಯ್ ಫ್ರೆಂಡ್ ಹೆಸರನ್ನೇ ಇಡೋದು ಕಣಪ್ಪ. ಅಯ್ಯೋ ಬಂಗಾರ. ಏನ್ ಗೊತ್ತಾ, ನನ್ಗಂತೂ ಮದ್ವೆ ಆಗೋದಿಕ್ಕೆ ಇಷ್ಟ ಇರ್ಲಿಲ್ಲ. ಅಯ್ಯೋ ನನ್ನ 5ನೇ ಬಾಯ್ ಫ್ರೆಂಡು ಹೇಳಿ ನನಗೆ ಮದ್ವೆ ಮಾಡಿಸ್ಬಿಟ್ಟ.